ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು 2ನೇ ಕ್ಲಾಸ್ ಆಗಿರುತ್ತೆ, ಕ್ಲಾಸ್ 2. ಇವತ್ತಿನ ದಿನ ಕೆಲವೊಂದಷ್ಟು ಡಿಫಿಕಲ್ಟ್ ಜುಡಿಷಿಯಲ್ ವರ್ಡ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ನಾವು ಔಟ್ಲೈನ್ಸನ್ನು ಬರ್ಕೊಳ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡಬಾರ್ದು. ಬನ್ನಿ, ಈಗ ನೋಡ್ತಾ ಇರ್ಬೋದು ಜುಡಿಷಿಯಲ್ ರಿವ್ಯೂ ಯಾವ ಥರ ಬರೀಬೇಕು. ಜುಡಿಷಿಯಲ್ ರಿವ್ಯೂ, judicial review. Next, order dated. ಈ ತರ ನಾವು ಬರ್ಕೋಬೇಕು. ಇದನ್ನ ನೀವು 5 ಲೈನಿಂದ 6 ಲೈನ್ ಒಂದು ವರ್ಡ್ ಬರೀತಾ ಹೋದ್ರೆ ನಿಮ್ಗೆ ಡೈಲಿ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ರೀಜನಲ್ ಲೆವೆಲ್ ಕಮಿಟಿ. ಇದನ್ನ ಯಾವ ತರ ಬರ್ಕೋಬೇಕು. ರೀಜನಲ್ ಲೆವೆಲ್ ಕಮಿಟಿ ಈ ತರ ಬರ್ಕೊಳ್ತಾ ಹೋಗ್ಬೇಕು. ನೆಕ್ಸ್ಟ್, ಹೈಕೋರ್ಟ್ ಆಫ್ ಜಸ್ಟಿಸ್ ಈ ತರ ನೀವು ಬರ್ಕೋತಾ ಶಾರ್ಟ್ ಕಟ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್, ಸ್ಟೇಟ್ ಲೆವೆಲ್ ಈ ತರ ಬರ್ಕೋಬೇಕಾಗುತ್ತೆ. ನೆಕ್ಸ್ಟ್, ಪೊಲೀಸ್ ಸ್ಟೇಷನ್ ನೆಕ್ಸ್ಟ್ ಈ ತರ ಬರ್ಕೋಬೇಕಾಗುತ್ತೆ. ನೆಕ್ಸ್ಟ್, ಪ್ರಾವಿಡೆಂಟ್ ಫಂಡ್ ಈ ತರ ನೀವು ಸ್ಟ್ರೋಕ್ಸ್ ಅನ್ನ ಬರ್ಕೊಳ್ತಾ ಹೋಗ್ಬೇಕು. ಔಟ್ಲೈನ್ಸ್ ಅನ್ನ ಬರಿತಾ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಪೊಲೀಸ್ ಆಫೀಸರ್ ಈ ತರ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈಗ ಡಿವಿಷನ್ ಬೆಂಚ್ ಈ ತರನಾದ್ರೂ ಬರ್ಕೋಬಹುದು. ಇನ್ನೊಂದ್ ತರ ಡಿವಿಷನ್ ಬೆಂಚ್ 2 ತರನಾದ್ರೂ ಬರ್ಕೋಬಹುದು. ನಿಮಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಆ ಒಂದು ಪದವನ್ನ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ, ನಿಮಗೆ ಡಿಕ್ಟೇಷನ್ ಟೈಮಲ್ಲಿ ವರ್ಕೌಟ್ ಆಗುತ್ತೆ. ನೆಕ್ಸ್ಟ್, ಐಡೆಂಟಿಫಿಕೇಶನ್ ಈ ತರ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್, ಸಬ್ಸ್ಟೆನ್ಸ್ ಗೊತ್ತಾಗ್ತಾ ಇದೆಯಾ. ಸಬ್ಸ್ಟೆನ್ಸ್ ಇದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ರಿಜಿಸ್ಟ್ರೇಷನ್ ಈ ತರನಾದ್ರೂ ಬರ್ಕೋಬಹುದು. ಇನ್ನೊಂದ್ ತರ ಇದೆ ರಿಜಿಸ್ಟ್ರೇಷನ್ ಈ ತರ ನೀವು ಬರ್ಕೋಬೇಕಾಗುತ್ತೆ. ನೆಕ್ಸ್ಟ್, ಫಾರ್ ಇನ್ಸ್ಟೆನ್ಸ್ ಈ ತರ ಫಾರ್ ಇನ್ಸ್ಟೆನ್ಸ್ ಈ ತರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಹೈಕೋರ್ಟ್ ಆಫ್ ಬಿಹಾರ್ ಈ ತರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಹೈಕೋರ್ಟ್ ಆಫ್ ಬಿಹಾರ್. ನೆಕ್ಸ್ಟ್, ಹಸ್ಬೆಂಡ್ ಅಂಡ್ ವೈಫ್ ಯಾವ ತರ ಬರೀಬೇಕು ಇದನ್ನ ನೋಡ್ಕೊಡ್ರಿ. ಹಸ್ಬೆಂಡ್ ಅಂಡ್ ವೈಫ್ ಇದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಲೀಗಲ್ ಸಪರೇಷನ್ ನೆಕ್ಸ್ಟ್, ಲೀಗಲ್ ಸಪ್ರೇಷನ್ ಈ ತರ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. 1 2 3 4 5 6 7 8 16 ಇವತ್ತು ಡಿಫಿಕಲ್ಟ್ ವರ್ಡ್ಗಳ ಔಟ್ಲೈನ್ಸ್ ಅಥವಾ ಪ್ರೇಸಸ್ ಅನ್ನ ನಾವು ಇವತ್ತು ಕಲ್ತ್ಕೊಂಡಿವಿ. ಡೈಲಿ ಈ ತರ ವಿಡಿಯೋಗಳು ಬರ್ತಾ ಹೋಗ್ತವೆ. ಇಲ್ಲಾಂದ್ರೆ ವಾರದಲ್ಲಿ 3 ವಿಡಿಯೋಗಳು ನಿಮಗೆ ಆಗ್ತಾ ಹೋಗ್ತೀನಿ. ನಿಮ್ಮ ಸ್ಟೆನೋಗ್ರಫಿ ಲೆವೆಲ್ ಇಂಪ್ರೂವ್ ಆಗ್ತಾ ಹೋಗುತ್ತೆ.
ಡೈಲಿ ಈ ಒಂದು ವರ್ಡ್ಸ್ಗಳನ್ನ ಒಂದು ಫ್ರೇಸಸ್ನ ನೀವೇನ್ ಮಾಡಬೇಕು 5 ಲೈನ್ ಅಥವಾ 6 ಲೈನ್ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಡೈಲಿ. ಅವಾಗ ನೀವು ಇಂಪ್ರೂವ್ ಆಗ್ಬೋದು. ಕೆಲವೊಂದಷ್ಟು ವರ್ಡ್ಗಳು ಡಿಫಿಕಲ್ಟ್ ಇರ್ತಾವ, ಅವು ಸ್ಪೆಲ್ಲಿಂಗ್ ಗೊತ್ತಿರಲ್ಲ, ಅವನು ಕೂಡ ನೀವೇನ್ ಮಾಡ್ಬೇಕಾಗುತ್ತೆ, ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದು ಕ್ಲಾಸ್ 2 ಆಗಿರುತ್ತೆ. ಇದೇನು ಕ್ಲಾಸ್ 2 2ನೇ ಕ್ಲಾಸ್. ಇದು 2ನೇ ಕ್ಲಾಸಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳು ಜುಡಿಷಿಯಲ್ ವರ್ಡ್ಗಳ ಔಟ್ಲೈನ್ಸ್ ಅನ್ನ ಹೇಳ್ಕೊಡಿ ಅಂತೇಳಿ ಕೇಳಿದ್ರಿ. ಅವರಿಗೋಸ್ಕರನೇ ಈ ಒಂದು ವಿಡಿಯೋವನ್ನ ಮಾಡಿರುವಂತದ್ದು. ನೋಡ್ತಾ ಇರ್ಬೋದು, ಜುಡಿಷಿಯಲ್ ರಿವ್ಯೂ ಅನ್ನೋ ವರ್ಡ್ ಅನ್ನ ಹೇಳ್ಕೊಟ್ಟೆ, ಆರ್ಡರ್ ಡೇಟೆಡ್ ಯಾವ ರೀತಿಯಾಗಿ ಬರ್ಕೋಬೇಕು, ರೀಜನಲ್ ಲೆವೆಲ್ ಕಮಿಟಿ ಯಾವ ತರ ಬರ್ಕೋಬೇಕು, ಹೈಕೋರ್ಟ್ ಆಫ್ ಜಸ್ಟಿಸ್ ಯಾವ ತರ ಬರ್ಕೋಬೇಕು, ಆಮೇಲೆ ಪ್ರಾವಿಡೆಂಟ್ ಫಂಡ್ ಯಾವ ತರ ಬರ್ಕೋಬೇಕು, ಸಬ್ಸ್ಟ್ಯಾನ್ಸ್ ಯಾವ ತರ ಬರ್ಕೋಬೇಕು, ಫಾರ್ ಇನ್ಸ್ಟ್ಯಾನ್ಸ್ ಯಾವ ತರ ಬರ್ಕೋಬೇಕು, ರಿಜಿಸ್ಟ್ರೇಷನ್ ಯಾವ ರೀತಿಯಾಗಿ ಬರ್ಕೋಬೇಕು. ನಮಗೆ ಈಸಿ ಆಗೋ ತರ ನಾವೇನ್ ಮಾಡ್ಬೇಕಾಗುತ್ತೆ, ಔಟ್ಲೈನ್ಸ್ ಅನ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದಾದ ನಂತರ ಸ್ಟೇಟ್ ಲೆವೆಲ್, ಪೊಲೀಸ್ ಸ್ಟೇಷನ್, ಡಿವಿಷನ್ ಬೆಂಚ್, ಪೊಲೀಸ್ ಆಫೀಸರ್, ಐಡೆಂಟಿಫಿಕೇಶನ್, ಹೈಕೋರ್ಟ್ ಆಫ್ ಬಿಹಾರ್, ಹಸ್ಬೆಂಡ್ ಅಂಡ್ ವೈಫ್. ಅದಾದ ನಂತರ ಲೀಗಲ್ ಸಪರೇಷನ್. ಇವು ಒಟ್ಟು 2, 4, 6, 8 16 ಲೀಗಲ್ ವರ್ಡ್ಸ್ ಗಳನ್ನ ಇವತ್ತು ಔಟ್ಲೈನ್ಸ್ ಅನ್ನ ನಾವು ಕಲ್ತ್ಕೊಂಡಿವಿ. ಇನ್ನೂ ಅನೇಕ ಔಟ್ಲೈನ್ಸ್ ಗಳನ್ನ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಯಾವ ತರ ನೀವು ಶಾರ್ಟ್ ಕಟ್ ಮಾಡ್ಕೊಳ್ಬೇಕು ಔಟ್ಲೈನ್ಸ್ ಅನ್ನ ಅಂತಂದೇಳಿ ಪ್ರತಿದಿನ ಅಥವಾ ವಾರದಲ್ಲಿ 3 ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ನನ್ನ ಜೊತೆ ನೀವು 0 to ಹೀರೋ ಆಗ್ಬೋದು. ಅದನ್ನು ಗಮನದಲ್ಲಿಟ್ಕೊಂಡು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗ್ರಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡ್ರಿ. ಯಾರೆಲ್ಲ ಸ್ಟೆನೋಗ್ರಫಿಯನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ರಿ, ನಿಮಗಿದು ಬೆಸ್ಟ್ ಆಪರ್ಚುನಿಟಿ. ಯಾಕಂದ್ರೆ ನಾನು ಎಲ್ಲ ನೀಟಾಗಿ ಹೇಳ್ಕೊಡ್ತಾ ಇದ್ದೀನಿ, ನಿಮ್ಮನ್ನು ಕೂಡ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಗೋಲ್ ನಿಮಗೆ ನಿಯರ್ ಆಗಲಿ, ಆದಷ್ಟು ಬೇಗ ನೀವು ಎಲ್ಲಾದ್ರೂ ಒಂದು ಕಡೆ ಸಕ್ಸಸ್ ಕಾಣಲಿ ಅಂತಂದೇಳಿ ನಾನು ಆಶಿಸುತ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೆ ಸಪೋರ್ಟ್ ಸಿಗುತ್ತೆ ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ. ಎಲ್ಲರಿಗೂ ಕೂಡ ಗುಡ್ ಲಕ್.